ಧಾರವಾಡದಲ್ಲಿ ಏಕಾಏಕಿ ಗೃಹಿಣಿ ಸಾವು. ಸಾವಿನ ಹಿಂದೆ ಎದ್ದಿದೆ ಸಾಕಷ್ಟು ಅನುಮಾನ. ಇವ್ರ ಬ್ಯಾಡ್ ಅಂದ್ರೆ ನಮ್ಮ ಮನೆಗ್ ಕಳಿಸ್ಬಿಡ್ಬೇಕಿತ್ರಿ, ನಾವ್ ಆಕಿನ್ ನೋಡ್ಕೊತಿದ್ದೀವ್ರಿ. ಅಮ್ಮ ಮಗಳು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ, ಕಣ್ಣೀರಿಟ್ಟು ಗೋಳಾಡ್ತಾ ಇದ್ದಾರೆ. ಇದು ಅಂತಿಂತ ನೋವಲ್ಲ, ಜೀವ ಹಿಂಡಿ ಬರ್ತಿರುವ ನೋವು ಕಣ್ರಿ. ನಮ್ಮ ಮಗಳನ್ನ ಕಳೆದುಕೊಂಡ ತಾಯಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿದೆ. ಇನ್ನು ಸಹೋದರಿಯನ್ನ ಕಳೆದುಕೊಂಡ ಅಕ್ಕನಿಗೆ ಕೋಪವೂ ಇದೆ. ಬೇಡ ಅಂದಿದ್ರೆ ನಮ್ಮ ಮನೆಗೆ ಕಳಿಸಿಕೊಡ್ಬೇಕಾಗಿತ್ತು ಅಂತ ದುಃಖಿಸಿ ಅಳ್ತಾ ಇದ್ದಾರೆ. ಬೈ ಈ ಘಟನೆ ನಡೆದಿರೋದು ಧಾರವಾಡದ ಜಯನಗರ ಕಾಲನಿಯಲ್ಲಿ ಕಣ್ರಿ. ಇಲ್ಲಿನ 40 ವರ್ಷದ ಗೃಹಿಣಿ ಸವಿತಾ ಹೊಂಗಲ್ಮಠ್ ಅನುಮಾನಾಸ್ಪದ ಸಾವನ್ನಪ್ಪಿದ್ದಾಳೆ. ಈಕೆಯ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು ಕಾಡೋದಕ್ಕೆ ಇದೀಗ ಶುರುವಾಗಿವೆ. ಮನೆಯಲ್ಲಿ ನೇಣು ಬಿಗಿದುಕೊಂಡು ಗೃಹಿಣಿ ಸಾವು. ಗಂಡನ ಕಿರುಕುಳವೇ ಇದಕ್ಕೆ ಕಾರಣವಾಯ್ತಾ? ಸವಿತಾ ಗಂಡನ ಮನೆಯಲ್ಲಿದ್ಲು. ಗಂಡನು ಕೂಡ ಸವಿತಾಗಾಗಿ ಬೇರೆ ಮನೆ ಮಾಡಿದ್ದ. ಈಕೆ ದುಡಿದು ಸಾಕಷ್ಟು ಆಸ್ತಿಯನ್ನ ತನಗಾಗಿ ಮಾಡಿಟ್ಟಿದ್ಲು. ಆದ್ರೆ ಗಂಡನ ಕಿರುಕುಳ ಸವಿತಾಗೆ ಮೊದಲಿನಿಂದಲೂ ಇತ್ತು ಅಂತಾರೆ ಸವಿತಾ ಸಹೋದರಿ. ಪರಿಸ್ಥಿತಿ ಬಂದ್ರು ಮನಿಗ್ ಬಾಲಚ್ಚು ಒಂದ್ ಫೋನ್ ಮಾಡಿ, ಇಲ್ಲಾದ್ರೂ ಆಟೋ ತಗೊಂಡ್ ಬಾ ಅಂತ ಹೇಳಿವಿ. ಫೋನು ಕಸ್ಕೊಂಡ್ರಿ, ಫೋನು ಕೊಡಂಗಿಲ್ಲ ಆಕಿಗೆ. ಇದಕ್ಕ ನಾನು ಒಂದ್ 8 ದಿವಸ ಇಟ್ಟು ಬರ್ತೀನಿ. ಅಂಜನಾದ್ರಿಗೆ ಹೋಗ್ಬರು ಹನುಮಪ್ಪ ಕದ್ದಿದ್ಲಿ ಈಕಿ. ಮೊನ್ನೆ ನಮ್ ಪ್ರಸಾದ ಕರ್ಕೊಂಡೋದ. ಸವಿತಾ ಗಂಡನಿಗಿತ್ತು ಅಕ್ರಮ ಸಂಬಂಧ. ಪ್ರಶ್ನೆ ಮಾಡಿದ್ದಕ್ಕೆ ಕೊಲೆ ನಡೆದೇ ಬಿಡ್ತಾ. ಸವಿತಾ ಗಂಡನಿಗೆ ಇನ್ನೋರ್ವಳ ಜೊತೆ ಅಕ್ರಮ ಸಂಬಂಧ ಇತ್ತು ಅಂತ ಹೇಳಲಾಗ್ತಾ ಇದೆ. ಈ ವಿಚಾರದ ಬಗ್ಗೆ ಆಗಾಗ ಇಬ್ಬರ ನಡುವೆ ಜಗಳ ಆಗ್ತಾ ಇತ್ತು. ಈ ಬಗ್ಗೆ ಕೇಳಿದಕ್ಕೆ ಗಂಡನೇ ಸವಿತಾಳನ್ನ ಕೊಲೆ ಮಾಡಿರ್ಬೇಕು, ನಂತರ ನೇಣು ಬಿಗಿದಿರುವ ಸಾಧ್ಯತೆ ಇದೆ ಅಂತ ಸವಿತಾ ಪೋಷಕರು ಆರೋಪ ಮಾಡ್ತಿದ್ದಾರೆ. ಸವಿತಾ ಪೋಷಕರ ಆರೋಪ ಮಾಡೋದಕ್ಕೂ ಒಂದು ಬಲವಾದ ಕಾರಣವಿದೆ ಕಣ್ರಿ. ಅದೇನಪ್ಪಾ ಅಂದ್ರೆ, ಪೊಲೀಸರು ಬರುವ ಮೊದಲೇ ದೇಹವನ್ನ ಕೆಳಗೆ ಇಳಿಸಲಾಗಿತ್ತು. ಬಾಡಿಗೆ ಯಾರು ಟಚ್ ಮಾಡಬಾರದು, ಆದ್ರೆ ಎಲ್ರೂ ಸೇರಿ ಹಿಡಿದಿದ್ರು ಕಣ್ರಿ. ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸವಿತಾ ಹೊಂಗಲ್ಮಠ್ ಇದೊಂದು ಆತ್ಮಹತ್ಯೆಯೋ ಅಥವಾ ವ್ಯವಸ್ಥಿತ ಕೊಲೆಯೋ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಸದ್ಯಕ್ಕಂತೂ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಎಲ್ಲವೂ ತಿಳಿದು ಬರಲಿದೆ. ಬಿಗ್ ಟಿವಿ ಕರ್ನಾಟಕ, ಧಾರವಾಡ. ಇವ್ರ ಬ್ಯಾಡ್ ಅಂದ್ರೆ ನಮ್ಮ ಮನೆಗ್ ಕಳಿಸ್ಬಿಡ್ಬೇಕಿತ್ರಿ, ನಾವ್ ಆಕಿನ್ ನೋಡ್ಕೊತಿದ್ದೀವ್ರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.